ವೆಲ್ಕಮ್ ಟು ಸ್ಟೂಡೆಂಟ್ಸ್. KA 2025 ಮತ್ತು MCCA 2025 ಮೆಡಿಕಲ್ ಕೌನ್ಸಿಲಿಂಗ್ ಮೂರನೇ ಸುತ್ತಿನ ಮೆಡಿಕಲ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಡೇಟ್ ಅಲರ್ಟ್ ವಿದ್ಯಾರ್ಥಿಗಳೇ. ಈಗಾಗಲೇ ನಿಮಗೆ ಗೊತ್ತಿದೆ, ಹೆಚ್ಚುವರಿ ಆಗಿರ್ತಕ್ಕಂಥ ಸೀಟ್ಗಳಿಗೆ KA ಪೋರ್ಟಲ್ನಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳಿಗೆ, ಜೊತೆಗೆ ಆಲ್ ಓವರ್ ಇಂಡಿಯಾದ ಕೋಟಾದಲ್ಲಿಯೂ ಕೂಡ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ MCCA ಪೋರ್ಟಲ್ನಲ್ಲಿಯೂ ಕೂಡ 18ನೇ ತಾರೀಕು ಕೊನೆಯ ದಿನ ಆಗಿರುವುದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಲಾಸ್ಟ್ ಡೇಟ್ ಅಲರ್ಟ್ ಇದೆ. KA ಪೋರ್ಟಲ್ನಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ಈಗಾಗಲೇ ಯಾರೆಲ್ಲ ಇನ್ನೂ ಮಾಪಪ್ ಸುತ್ತಿಗೆ ಭಾಗವಹಿಸಬೇಕು, ವೈದ್ಯಕೀಯ ದಂತವೈದ್ಯಕೀಯ ಸೀಟುಗಳಿಗೆ ಮೂರನೇ ಸುತ್ತಿನಲ್ಲಿ ಭಾಗವಹಿಸುತ್ತಿರುವ ಅಭ್ಯರ್ಥಿಗಳಿಗೆ 18 ಅಕ್ಟೋಬರ್ 2025 ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೆ ಇಚ್ಛೆ ಮತ್ತು ದಾಖಲಿಸಲು ಅವಕಾಶಗಳನ್ನು ಕಲ್ಪಿಸಲಾಗಿದೆ. 9 ಮೆಡಿಕಲ್ ಕಾಲೇಜುಗಳಲ್ಲಿ ಹೆಚ್ಚುವರಿ ಸೀಟ್ ಆ್ಯಡ್ ಆಗಿರುವುದರಿಂದ ವಿದ್ಯಾರ್ಥಿಗಳು ಗಮನಿಸಿಕೊಂಡು ಆಪ್ಷನ್ ಸೆಂಟ್ರಿಗಳನ್ನು ಮಾಡಿಕೊಳ್ಳಿ. ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ವಿದ್ಯಾರ್ಥಿಗಳೇ. ಮತ್ತು ಎಕ್ಸ್ಟೆನ್ಷನ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. KAದವರು ಹಲವರು ಕೂಡ ಕೇಳ್ತಾ ಇದ್ರಿ, ಇನ್ನೂ ನಾನು ಭಾಗವಹಿಸ್ಲಿಕ್ಕೆ ಅವಕಾಶ. ಎಸ್, ಭಾಗವಹಿಸಬಹುದು. ಕಾಷನ್ ಡಿಪಾಸಿಟನ್ನು ಪೇ ಮಾಡಿಕೊಳ್ಳಿ, ಚಲನ್ ಡೌನ್ಲೋಡ್ ಮಾಡಿಕೊಂಡು ಆಪ್ಷನ್ ಸೆಂಟ್ರಿಗಳನ್ನು ಮಾಡಿಕೊಳ್ಳಿ. ಒಂದು ಕಿವಿ ಮಾತು, ಎಲ್ಲ ಗೌರ್ಮೆಂಟ್ ಸೀಟುಗಳು ಅಂದರೆ ಗೌರ್ಮೆಂಟ್ ಸೀಟುಗಳನ್ನು ಎಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಆ್ಯಡ್ ಮಾಡಿ, ಅದೇ ರೀತಿ ಗೌರ್ಮೆಂಟ್ ಸೀಟುಗಳು ಪ್ರೈವೇಟ್ ಕಾಲೇಜುಗಳಲ್ಲಿ ಆ್ಯಡ್ ಮಾಡಿ, ಸೆಮಿ ಗೌರ್ಮೆಂಟ್ ಸೀಟುಗಳನ್ನು ಕೂಡ ಪ್ರೈವೇಟ್ ಕಾಲೇಜುಗಳಲ್ಲಿ ಆ್ಯಡ್ ಮಾಡಿ. ಇದ್ರ ಹೊರತುಪಡಿಸಿ ನಿಮಗೆ 12 ಲಕ್ಷದ ಸೀಟು, 25 ಲಕ್ಷದ ಸೀಟು, NRI ಅದರ್ ಸೀಟುಗಳು ನಿಮಗೆ ಯಾವುದೇ ಅನುಕೂಲ ಆಗ್ತದೆ ಅವುಗಳನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಗಮನಿಸಿ, ಇವತ್ತು ಸಂಜೆ 5 ಗಂಟೆವರೆಗೆ ನಿಮಗೆ ಪೋರ್ಟಲ್ ಓಪನ್ ಆಗಿರ್ತದೆ. MCCA ಪೋರ್ಟಲ್ನಲ್ಲಿಯೂ ಕೂಡ ಇದೇ ದಿನ ಕೊನೆಯ ದಿನ ಆಗಿರೋದ್ರಿಂದ The choice filling for round 3 of UG Counseling 2025 has been extended up to 11:55 PM of 18/10/2025. The choice locking will get activated at 4 PM of 18/10/2025 and will be available up to 11:55 PM of 18/10/2025. ಸೊ ಇದು ಕೂಡ 11:55 ಒಳಗಡೆ ನೀವು ಮಾಡ್ಕೊಳ್ಬೇಕಾಗ್ತದೆ. ಸೊ ಸಂಜೆವರೆಗೂ ಕೂಡ ನಿಮಗೆ ಲಾಕಿಂಗಿಗೆ ಅವಕಾಶ ಇದೆ. ಇದು ಲಾಸ್ಟ್ ಡೇಟ್ ಅಲರ್ಟ್ ವಿದ್ಯಾರ್ಥಿಗಳೇ. ಚಾನಲನ್ನು ಫಾಲೋ ಮಾಡಿಕೊಳ್ಳಿ, ಅಪ್ಡೇಟ್ಗಳನ್ನು ಪಡಿತೀರಾ. ಥ್ಯಾಂಕ್ ಯು ವೆರಿ ಮಚ್.